ಉರಿ ಸೆಕ್ಟರ್ನಲ್ಲಿ ಪಾಕಿಸ್ತಾನ ಶೆಲ್ ದಾಳಿ ಶುರು ಮಾಡಿದೆ. ಉರಿ ಸೆಕ್ಟರ್ನಲ್ಲಿ ಪಾಕಿಸ್ತಾನ ಶೆಲ್ ದಾಳಿ ಶುರು ಮಾಡಿದೆ. ಭಾರತವು ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಭಾರತದಿಂದ ತಕ್ಕ ಪ್ರತ್ಯುತ್ತರ. ಒಂದು ಕ್ಷಿಪಣಿ ಬಂದ್ರೆ 10 ಕ್ಷಿಪಣಿಗಳು ಹೋಗ್ತವೆ. ಒಂದು ಬಾಂಬ್ ಬಿದ್ದರೆ 100 ಬಾಂಬ್ಗಳು ಬೀಳ್ತವೆ. ನಿರ್ಧಾರ ಮಾಡಿದೆ ಭಾರತ, ಸಂಕಲ್ಪ ಮಾಡಿದೆ ಭಾರತ, ಸಿದ್ಧತೆ ಮಾಡಿಕೊಂಡಿದೆ ಭಾರತ. ಇನ್ನು ಅದರ ಬದ್ಧತೆಯನ್ನು ಪ್ರಶ್ನೆ ಮಾಡಂಗೇ ಇಲ್ಲ. ಅಮೆರಿಕ ಕಾರ್ಯದರ್ಶಿ ರುಬಿಯೋ ಜೊತೆಗೆ ಜೈಶಂಕರ್ ಚರ್ಚೆ ಮಾಡಿದ್ದಾರೆ. ವಿದೇಶಾಂಗ ಸಚಿವರು ಅಮೆರಿಕ ಕಾರ್ಯದರ್ಶಿ ಕರೆ ಮಾಡಿದ್ರು. ರುಬಿಯೋ ಜೊತೆಗೆ ಜೈಶಂಕರ್ ಚರ್ಚೆ ಮಾಡಿದ್ದಾರೆ. ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಸ್ಥಿತಿಗತಿಗಳೇನು ಅದೆಲ್ಲವನ್ನು ಕೂಡ ವಿವರಿಸಿದ್ದಾರೆ ರುಬಿಯೋ ಜೊತೆಗೆ ಜೈಶಂಕರ್. ಅಮೆರಿಕ ಕೂಡ ಹೇಳಿದೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ. ಈ ಕಡೆಗೆ ರಷ್ಯಾ ಹೇಳಿದೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ. ಮೋದಿ ನಿವಾಸಕ್ಕೆ ಅಜಿತ್ ಧೋವೆಲ್ ಬಂದಿದ್ದಾರೆ. ಇನ್ನು ಹಫೀಜ್ ಸಯೀದ್ ಕೋಟೆ ಮೇಲೆ ದಾಳಿ ನಡೆಸಲಾಗಿದೆ. ಲಾಹೋರ್ನಲ್ಲಿರುವಂತಹ ಹಫೀಜ್ ಸಯೀದ್ ಕೋಟೆ ಪಾಕಿಸ್ತಾನ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು. ಆ ರೀತಿಯ ದೊಡ್ಡ ಪ್ರತ್ಯುತ್ತರ. 1-2 ದಾಳಿಗಳು, ಲಾಹೋರ್ನ ಮುಟ್ಟಿದ ಕ್ಷಿಪಣಿಗಳು. ಹಫೀಜ್ ಸಯೀದ್ ಕೋಟೆ ಛಿದ್ರಗೊಂಡಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಲಾಹೋರ್ ಪತ್ರಗುಟ್ಟುವಂಥದ್ದು ನಿಶ್ಚಿತ. ಪಾಕಿಸ್ತಾನದ ಬುಡ ಅಲ್ಲಾಡುವಂಥದ್ದು ಕೂಡ ನಿಶ್ಚಿತ. ಈ ಬಾರಿ ಭಾರತದ ಉತ್ತರ ಇದೆಯಲ್ಲ ಅದು ಸಾಮಾನ್ಯ ಉತ್ತರ ಆಗಿರಲ್ಲ. ಎಷ್ಟು ದಿವಸ ಅಂತ ಈ ನೇಚರ್ನ ಸಹಿಸ್ಕೋಬೇಕ್ರಿ? ಎಷ್ಟು ದಿವಸ ಅಂತ ಸಹಿಸ್ಕೋಬೇಕು ನಾವು? ಯಾವ ಪುರುಷಾರ್ಥಕ್ಕೆ ಸಹಿಸ್ಕೋಬೇಕು ಇವ್ರನ್ನ? ಅಲ್ಲಲ್ಲೇ ಮಟ್ಟ ಹಾಕಬೇಕು. ಈ ಮುಖಾಂತರ ಭಾರತವನ್ನು ತಿರುಗಿ ನೋಡಲಿಕ್ಕೂ ಕೂಡ ಭಯ ಪಡಬೇಕು ಬೇರೆ ಬೇರೆ ದೇಶಗಳು. ಆ ಕಡೆಗೆ ಪಾಕಿಸ್ತಾನ ಅಂತೆ, ಈ ಕಡೆಗೆ ಬಾಂಗ್ಲಾದೇಶ ಅಂತೆ, ಎಲ್ಲ ನಮ್ಮ ಅಕ್ರಮ ಸಂತಾನಗಳು. ಭಾರತ ಮತ್ತು ಇಂಗ್ಲೆಂಡಿನ ಅಕ್ರಮ ಸಂತಾನ ಈ ಪಾಕಿಸ್ತಾನ. ಭಯೋತ್ಪಾದಕರನ್ನ ಹುಟ್ಟಿಸೋದು ಬಿಟ್ಟರೆ ಬೇರೆ ಯಾವುದು ಗೊತ್ತಿಲ್ಲ ಇವರಿಗೆ. ಜಗತ್ತಿಗೆ ಕಂಟಕ ಇದು. ನನ್ನ ಹತ್ರ ಅಣುಬಾಂಬ್ ಇದೆ. ಏನು ಭಾರತದ ಬಳಿ ಏನು ಇಲ್ವಾ ಹಾಗಾದ್ರೆ? ಲಾಹೋರ್ನ ಟಾರ್ಗೆಟ್ ಮಾಡಿದೆ ಭಾರತ. ಲಾಹೋರ್ ಕಡೆಗೆ ದೊಡ್ಡ ದೊಡ್ಡ ಕ್ಷಿಪಣಿಗಳು ಧಾವಿಸಿವೆ. ಮುಟ್ಟಿ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಭಾರತ ಕೊಡ್ತಾ ಇದೆ. ಮುಟ್ಟಿ ಮುಟ್ಟಿ ನೋಡಿಕೊಳ್ಳುವಂತಹ ರೀತಿಯಲ್ಲಿ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಈ ಬಾರಿ ಕೊಡುವಂಥ ಉತ್ತರ ಇದೆಯಲ್ಲ ಇದು ಸಾಮಾನ್ಯದ ಉತ್ತರ ಆಗಿರಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಂಥ ಪಾಪಿಗಳನ್ನು ಎಷ್ಟು ದಿವಸ ಸಹಿಸಬೇಕು ನಾವು? ಯಾವ ಕಾರಣದಿಂದ ಸಹಿಸಬೇಕು? ಅಕ್ಕಪಕ್ಕದ ಮನೆಗಳಲ್ಲಿ ಯಾವನಾದರೂ ಚೆನ್ನಾಗಿರಲಿಲ್ಲ ಅಂತಂತಂದ್ರೆ ಜಗಳ ಮಾಡೋರಿದ್ರೆ ಅವನ್ನೇ ಸಹಿಸ್ಕೊಳ್ಳೋಕ್ಕಾಗಲ್ಲ ನಾವು. ಪಕ್ಕದಲ್ಲಿ ಇಂಥ ಒಂದು ದೇಶ, ದರಿದ್ರ ದೇಶ, ಕೈಯಲ್ಲಿ ಕಟೋರಿ, ಅಲ್ಲಾಹ ಕಾ ನಾಮ್ ಪೇ 10 ರೂಪಾಯಿ ದೇ ದೋ ಬಾಬಾ, ಅಲ್ಲಾಹ ಕಾ ನಾಮ್ ಪೇ 10 ಕ್ಷಿಪಣಿ ದೇ ದೋ ಬಾಬಾ. ಇಂಥ ಪರಮ ಭಿಕ್ಷುಕ ರಾಷ್ಟ್ರ ಭಾರತದ ಕಡೆಗೆ ದುರ್ಗುಟ್ಕೊಂಡು ನೋಡುತ್ತೆ ಅಂತಂದ್ರೆ, ಕೆಮ್ಮುತ್ತೆ ಅಂತಂದ್ರೆ ಅದರ ಕುತ್ತಿಗೆ ಕತ್ತರಿಸ್ಬೇಕಲ್ವಾ? ಕಾಯ್ತಾ ಇದ್ದಾರೆ ಭಾರತೀಯರು. ಏನ್ ಮಾಡುತ್ತೆ ಮೋದಿ ಸರ್ಕಾರ ಅಂತ. ಸಾಕು, ಬೇಕಾದಷ್ಟು ಆಗ್ಬಿಡ್ತು. ಇವರಿಗೆ ಬಸ್ ಬಿಟ್ಟರು ಅಷ್ಟೇ ಇವ್ರ ಯೋಗ್ಯತೆಗೆ, ರೈಲ್ ಬಿಟ್ಟರು ಅಷ್ಟೇ ಇವ್ರ ಯೋಗ್ಯತೆಗೆ, ದುಡ್ಡು ಕೊಟ್ಟರು ಅಷ್ಟೇ ಇವ್ರ ಯೋಗ್ಯತೆಗೆ, ಬರ್ಡೇಗೆ ಹೋಗಿ ವಿಶ್ ಮಾಡಿ ಬಂದರು ಅಷ್ಟೇ ಇವ್ರ ಯೋಗ್ಯತೆಗೆ, ಇವ್ರ ತಾಯಿಗೋ ಇವ್ರ ಹೆಂಡ್ರಿಗೋ ಇಲ್ಲಿಂದ ಸೀರೆ ಕಳಿಸಿದ್ರು ಅಷ್ಟೇ ಇವ್ರ ಯೋಗ್ಯತೆಗೆ, ಕಷ್ಟ ಅಂತ ಇದ್ದಂಥ ಸಂದರ್ಭದಲ್ಲಿ ನೆರವು ಕೊಟ್ಟರು ಅಷ್ಟೇ ಇವ್ರ ಯೋಗ್ಯತೆಗೆ, ಸಿಂಧೂ ನದಿಯ ನೀರು ಬಿಟ್ಟರು ಅಷ್ಟೇ ಇವ್ರ ಯೋಗ್ಯತೆಗೆ. ಅಪಾತ್ರರಿಗೆ ಸಹಾಯ ಮಾಡಬಾರ್ದು ಅನ್ನುವಂಥ ಒಂದು ಮಾತಿದೆ. ಅಪಾತ್ರರಿಗೆ
ಎಷ್ಟು ಅಂತ ಸಾಕಬೇಕು ಇವ್ರನ್ನ, ಎಷ್ಟು ಅಂತ ನೋಡಬೇಕು ಇವ್ರನ್ನ. ಕಾಶ್ಮೀರದ ಒಂದು ಭಾಗವನ್ನು ವಶಪಡಿಸ್ಕೊತು, ಅದರಲ್ಲಿ ಒಂದಷ್ಟು ಭಾಗವನ್ನು ಚೈನಾಕ್ಕೆ ಕೊಡ್ತು. ನಮ್ಮದೆಂಥ ಮುಟ್ಟಾಳತನ ನೋಡಿ ಅವ್ರನ್ನ ಸಹಿಸ್ಕೊಂಡಿದ್ದು. ಚೀನಾ ಸಹಿತವಾಗಿ ಒಕ್ಕಲೆಬ್ಬಿಸ್ಬಿಟ್ಟಿದ್ದಿದ್ರೆ ಇವತ್ತು ಇಂಥ ಸ್ಥಿತಿ ಇರ್ತಿರ್ಲಿಲ್ಲ. ಬಲೂಚಿಸ್ತಾನ ಬಡ್ಕೊಂಡ್ರು, ಬಲೂಚಿಸ್ತಾನದವರು ನಿಮ್ಮ ಜೊತೆಗಿರ್ತೀವಿ ಅಂತ. ಅಯ್ಯೋ ನಮಗೂ ನಿಮಗೂ ಸಂಪರ್ಕ ಆಗೋದೇ ಇಲ್ಲ, ಬೇಡವೇ ಬೇಡ ಅಂತ. ನಿಮಗೆ ಗೊತ್ತಿರಲಿ, ಕ್ಷಾತ್ರರ 51 ಶಕ್ತಿಪೀಠಗಳಲ್ಲಿ ಬಲೂಚಿಸ್ತಾನ ಕೂಡ ಒಂದು. ಇಂಗುಲಾಂಬಾ ಮಾತಾ ಶಕ್ತಿಪೀಠ ಇದೆ ಅಲ್ಲಿ. ಯಾರು ಕೇಳ್ತಾರೆ ಸ್ವಾಮಿ ಇವಾಗ? ಯಾರು ಕೇಳ್ತಾರೆ? ಕಳ್ಕೊಂಡಂಥ ಪ್ರದೇಶ ಮುಗೀತು, ಹೋಯ್ತು ಅಷ್ಟೇನೇ, ಮುಗೀತು. ಚಂದ್ರಭಾಗಾ ನದಿಯ ಕಥೆಯನ್ನು ನಾವು ಹೇಳ್ತಾ ಇದ್ವಿ. ನಾವು ಎಲ್ಲಿದೆ ಚಂದ್ರಭಾಗಾ ನದಿ? ಋಗ್ವೇದದಲ್ಲದ್ರೂ ಉಲ್ಲೇಖ ಇದೆ. ಅಸಿಕ್ನಿ ಅಂತ ಕರಿತಾ ಇದ್ರು ನದಿನ. ಆ ನದಿಯ ನೀರನ್ನು ಭಾರತ ಸ್ಟಾಪ್ ಮಾಡಿದೆ. ಇವಾಗ ಬಾಯಿ ಬಡ್ಕೋಬೇಕು ಇವರು, ಹನಿ ಹನಿ ನೀರಿಗೂ ಪರದಾಡಬೇಕು.